ಈಗ ಸಿಂಪಲ್ ಪ್ರಶ್ನೆ ಕೇಳ್ತೀನಿ ಸುಹಾಸು. ಹೇಳಿ ಹೇಳಿ ನಿನ್ ಪ್ರಕಾರ ರೊಮ್ಯಾನ್ಸ್ ಅಂದ್ರೆ ಏನು? ರೊಮ್ಯಾನ್ಸ್ ಅಂದ್ರೆ ಲವ್ ಸರ್. ಕನ್ನಡದಲ್ಲಿ ಹೇಳೋದು ಸುಹಾಸ್. ರೊಮ್ಯಾನ್ಸ್ ಅಂದ್ರೆ ಪ್ರೀತಿ. ರೊಮ್ಯಾನ್ಸ್ ಅಂದ್ರೆ ಪ್ರೀತಿ. ಪ್ರೀತಿ ಅಂತ ಶ್ವೇತ ರೊಮ್ಯಾನ್ಸ್ ಅಂದ್ರೆ? ಹೌದು, ಗೊತ್ತಿರ್ಲಿಲ್ವಾ? ಹಾ, ನನ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ. ನಯನವ್ರೆ, ಎಸ್. ನಿಮ್ ಪ್ರಕಾರ ರೊಮ್ಯಾನ್ಸ್ ಅಂದ್ರೆ ಏನು? ಒಂದು ಫ್ರೆಂಡ್ಶಿಪ್, ಡೀಪ್ ಅಫೆಕ್ಷನ್, ಲವ್ ಇಂದ ಹುಟ್ಟುವಂತ ಒಂದು ಬ್ಯೂಟಿಫುಲ್ ಫೀಲಿಂಗ್. ವಾಹ್, ಎಷ್ಟು ಚೆನ್ನಾಗಿ ಆನ್ಸರ್ ಕೊಟ್ರು ಜೊತೆ. ಎಸ್. ರಜನಿ ಅವರೇ, ನಿಮ್ ಪ್ರಕಾರ ರೊಮ್ಯಾನ್ಸ್ ಅಂದ್ರೆ? ಒಬ್ರಿಗೊಬ್ರನ್ನ ಬಿಟ್ಟಿರ್ಲಾರ್ದೆ ಅಂಟ್ಕೊಂಡು ಈ ಶೆಕೆಲು ಅರುಣ್ ಅವರೇ, ನಿಮ್ ಪ್ರಕಾರ ರೊಮ್ಯಾನ್ಸ್ ಅಂದ್ರೆ ಏನು? ರೊಮ್ಯಾನ್ಸ್ ಅಂದ್ರೆ ಇಬ್ರು ಒಂದು ಫೀಲಿಂಗ್ನ ಒಂದೇ ತರ ಫೀಲ್ ಮಾಡೋದು. ನೀನ್ ಆ ತರ ರೊಮ್ಯಾಂಟಿಕ್ ಆಗಿ ಹೇಳಿದ್ರೆ ಅರ್ಥ ಆಗಲ್ಲ. ಊರಿಗೆ ಅರ್ಥ ಆಗೋ ತರ ಹೇಳು. ನೀವೇನಾದ್ರೂ ಹೇಳಬೇಕು ಅನ್ನೋದನ್ನ ಅದನ್ನ ಮಾತಲ್ಲಿ ಹೇಳೋದು ಬೇಕಾಗಿಲ್ಲ. ಜಸ್ಟ್ ಬೈ ಲುಕಿಂಗ್ ಅಟ್ ದಟ್ ಪರ್ಸನ್ ಯು ಕ್ಯಾನ್ ಮೇಕ್ ದಟ್ ಪರ್ಸನ್ ಫೀಲ್ ದ ವಾಟ್ ಯು ವಾಂಟ್ ಟು ಟಾಕ್. ಸೂಪರ್, ನೀನ್ ಹೇಳಿದ ಅದನ್ನ ನಮ್ ಕುರಿಗೆ ಅರ್ಥ ಆಗೋ ತರ ಹೇಳ್ಬೇಕು ನೀನ್ ಕನ್ನಡದಲ್ಲಿ. ಅರ್ಥ ಆಯ್ತು. ಮಾತಲ್ಲಿ ಹೇಳದೆ ಮಾಡಿ ತೋರ್ಸೋದು. ಅದೇ ತಾನೇ? ಒಂಥರ ಹಂಗೆ ಸೇಮ್ ಅದೇ. ಅದ್ ನೀವು ಹಂಗೆ ಹೇಳಿದ್ರೆ ನಾನು ಹಿಂಗೆ ಹೇಳಿದೆ, ನೀವು ಇಂಗ್ಲೀಷಲ್ಲಿ ಹೇಳಿದ್ರೆ ನಾನು ಕನ್ನಡದಲ್ಲಿ ಹೇಳಿದೆ. ಕರೆಕ್ಟ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತ, ಯಾಕೆ ಕುರಿ? ಈ ಎರಡು ರೊಮ್ಯಾಂಟಿಕ್ ಜೋಡಿಗಳಿಗೆ ಒಂದು ರೊಮ್ಯಾಂಟಿಕ್ ಟಾಸ್ಕ್ ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಸೊ ಆಟದ ಹೆಸರು ಏನಂದ್ರೆ ಅಂಟ್ 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 ಅಂತ. ಹಾಡು ಹೇಳಿದ್ರ? ಯಾವಾಗ್ಲೂ ಸೋಫಾಲ್ ಅಂಟ್ಕೊಂಡಿರ್ತೀರಲ್ಲ, ಅದಕ್ಕೆ ನಮ್ಮ ಕತ್ರಗುಪ್ಪೆ ಆಫೀಸಿಂದ ಅಂಟ್ 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 ಗೇಮ್ ಆಡಿಸ್ತಾ ಇದ್ದೀನಿ. ಶ್ವೇತಾ, ಪ್ರಾಪರ್ಟಿ ತಗೊಂಬಂದ್ರಪ್ಪ. ಪ್ರಾಪರ್ಟಿ ಪ್ಲೀಸ್. ಈ ಆಟ ಯಾರ್ಯಾರು ನೋಡ್ತಾ ಇದ್ದೀರೋ ಗಂಡ ಹೆಂಡ್ತಿರು ಮಾತ್ರ ಆಡ್ಬೇಕು, ಬೇರೆ ಯಾರು ಆಡಕ್ ಹೋಗ್ಬಾರ್ದು. ಆಟ ಏನು ಅಂತ ನೋಡಾದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಕೇಳಿದೆ ಅಂತ. ಓಕೆ ಕುರಿಯಣ್ಣ, ಗಂಡ ಹೆಂಡತಿ ಮಾತ್ರ ಆಡ್ಬೇಕಾ? ಪ್ರೇಮಿಗಳು ಆಡ್ಬೋದಲ್ವಾ? ಆಡ್ಬೋದು ಬೇಬಿ. ನೀವಲ್ಲ ಸರ್, ಅಲ್ಲಿ ಟಿವಿ ನೋಡ್ತಾ ಇರೋರು ಪ್ರೇಮಿಗಳು ಯಾರು ಬೇಕಾದ್ರೆ ಆಡ್ಬೋದು. ಹಂಗ ಆಯ್ತಾಯ್ತು. ಅವ್ರವ್ರ ಮನೇಲಿ ಆಡ್ಕೋಬೇಕು. ನಾವಿಬ್ರು ಟಿವಿ ನೋಡೋವಾಗ ಜೊತೆ ಟಿವಿನೂ ನೋಡ್ತೀರಾ ಜ್ಯೋತಿಯವರೇ? ಆಟ ಏನು ಅಂತಂದ್ರೆ ಮೊದಲು ಒಂದ್ ಜೋಡಿ ಆಡ್ತಾರೆ, ಆಮೇಲೆ ಇನ್ನೊಂದು ಜೋಡಿ ಆಡ್ತಾರೆ. ಓಕೆನಾ? ಸಿಂಪಲ್. ನಿಮಗೆ 5 ನಿಮಿಷ ಟೈಮ್ ಇರುತ್ತೆ ಅಷ್ಟೇ. 5 ನಿಮಿಷದಲ್ಲಿ ಗಂಡ ಅಥವಾ ಹೆಂಡತಿ ಒಂದ್ ಜಾಗದಲ್ಲಿ ನಿಂತ್ಕೋಬೇಕು. ಒಬ್ರು ಆ ಕಡೆ, ಒಬ್ರು ಈ ಕಡೆ. ಅವರು ಮಧ್ಯಕ್ಕೆ ಬರಬೇಕು, ನೀವು ಮಧ್ಯಕ್ಕೆ ಬರಬೇಕು. ಓಕೆನಾ? ಇಲ್ಲಿ ಜೆಲ್ಲಿದೆ, ಅಂಟು. ಈ ಅಂಟನ್ನ ನಿಮ್ಮ ಮೂಗಲ್ಲಿ ಹಚ್ಚಿಸ್ಕೊಂಡು ಅಲ್ಲಿಗೆ ಹೋಗಿ ಅವ್ರು ಅರ್ಧಕ್ಕೆ ಬಂದಿರ್ತಾರೆ, ಅವ್ರ ಮೂಗುಗೆ ಹಚ್ಚಬೇಕು. ಅವ್ರ ಮೂಗುಗೆ ಹಚ್ಚಿ ತಿರ್ಗಾ ನೀವು ವಾಪಸ್ ಬಂದು ಇಲ್ಲಿ ಹತ್ತಿನ ಮೂಗುಗೆ ಅಂಟಿಸ್ಕೊಂಡು ಅಲ್ಲೋಗಿ ಮೂಗು ಗಂಟಿಸಿದ್ರೆ ಅವ್ರು ತಗೊಂಡೋಗಿ ಆ ಪ್ಲೇಟಲ್ಲಿ ಹಾಕ್ತಾರೆ. ಇದು ಯಾವ್ದಕ್ಕೂ ಕೈ ಯೂಸ್ ಮಾಡಂಗಿಲ್ಲ. ಕೈ ಹಿಂದೆ ಕಟ್ಟಿರ್ಬೇಕು. ಕೊನೆಯಲ್ಲಿ ಯಾವ ಜೋಡಿ ಅತಿ ಹೆಚ್ಚು ಹತ್ತಿಗಳನ್ನ ಅಲ್ಲಿ ಕಲೆಕ್ಟ್ ಮಾಡಿರ್ತಾರೋ ಅವ್ರ ನಡುವೆ ಪ್ರೀತಿ ಜಾಸ್ತಿ ಇದೆ, ರೊಮ್ಯಾನ್ಸ್ ಜಾಸ್ತಿ ಇದೆ ಅಂತ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಆಯ್ತು, ಗೊತ್ತಾಯ್ತಲ್ಲ? ಡನ್. ಈಗ ಆಟವನ್ನು ಮೊದಲು ಶುರು ಮಾಡ್ತಾ ಇರೋದು ನಯನ ಮತ್ತು ಸುಹಾಸ್. ನಯನ ಮತ್ತು ಸುಹಾಸ್ ನಡುವೆ ನಡೀತಾ ಇದೆ ಅಂಟ್ 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 ಗೇಮ್. ನಿಮ್ಮ ಸಮಯ ಈಗ ಶುರು. ಇಷ್ಟು ದಿನ ಸೋಫಾ ಮೇಲೆ ಮಾಡ್ತಾ ಇದ್ರಿ, ಇವತ್ತು ನಾನೇ ಅವಕಾಶ ಮಾಡಿಕೊಟ್ಟಿದ್ದೀನಿ ಸ್ಟೇಜ್ ಮೇಲೆ. ಅದು ವೆರಿ ಗುಡ್. ಅದು ಕಮಾನ್. ಓ, ಇವು ಆಟ ರೂಢಿ ಇರಂಗಿದ್ದಾರೆ ಇವರು. ಓ, ಜಲ್ಲಿದ್ರು ಜೆಲ್ ಅಂಟ್ಸಕ್ ಬರ್ತಾ ಇದಾರಲ್ಲ, ಅತ್ತಿ ಅಡ್ಡ ಬರ್ತಾ ಇದೆಯಲ್ಲ ಅದಕ್ಕೆ. ಇವ್ರಿಬ್ರು ಬೇಜಾನ್ ಆಟ ಆಡಿದಾರೆ. ಗೊತ್ತಾಗತ್ತಲ್ಲ ಸೋಫಾ ಮೇಲೆ. ಶಾಬಾಷ್. ಅಂಟ್ ಆಟ ಸೂಪರ್ ಆಗಿ ಹೋಗ್ತಾ ಇದೆ. ಬಿದ್ದೋಯ್ತು. ಇದನ್ನೇ ಅಡ್ವಾಂಟೇಜ್ ತಗೊಂಡು ಏನೋ ಮಾಡಕ್ ಹೋಗ್ತಾ ಇದಾರೆ. ಆದ್ರೆ ಬರೀ ಆಟ ಆಡ್ಬೇಕಷ್ಟೇ ಇದು. ಏನ್ ಮಾಡಕ್ ಟ್ರೈ ಮಾಡ್ತಿದ್ದೀರಾ? ಬಿದ್ದೋಯ್ತು, ಅದು ಹೋಯ್ತು. ತಿನ್ಕೊಬಿಡು ಶ್ವೇತ, ಬೇಕಾರೆ ಕಾಟನ್ ಕ್ಯಾಂಡಿ ಇದ್ದಂಗಿದೆ. ರಜನಿ ಅರುಣ್ ಬಂದ್ರೆ ಫುಲ್ ಖಾಲಿನೇ ಮಾಡ್ತಾರೆ ಅಂತ ಕಾಣ್ತಾ ಇದೆ. ನೋಡ್ಕೋತಾ ಇದಾರೆ ಎಲ್ಲ ಫುಲ್ಲು.
ಓ ಸುಮಾರು ಕಲೆಕ್ಟ್ ಮಾಡಿಬಿಟ್ರಾಗ್ಲಿ ಸುಹಾಸ್ ಅವರು. ನಿಮ್ಮ ಸಮಯ ಇನ್ನು 10, 9, 8, 7, 6, 3, ಏಯ್ 6 ಆದ್ಮೇಲೆ 5 ಶ್ವೇತು, 4, 3, 2, 1 ಆಗೋಯ್ತು. ಅದೊಂದು ತಿನ್ಕೊಬಿಡಿ, ಹಾಕೋಬಿಡಿ. ಈಗ ಎಷ್ಟು ಹತ್ತಿಗಳನ್ನ ಹಾಕಿದ್ದಾರೆ ಅಂತ ಎಣಿಸುವಂಥ ಸಮಯ 3. 17 ಕಾಟನ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಈ ನಮ್ಮ ರೊಮ್ಯಾಂಟಿಕ್ ಕಪಲ್. ಈಗ ನಿಮ್ಮ ಆಟ ಶುರು. ಓ ಮೂಗೊಳಗೆ ಹೋಗ್ಬಿಡ್ತಾ ರಜನಿ? ಅದನ್ನ ಮೂಗೊಳಗೆ ಹಚ್ಚೋದಲ್ಲ, ಮೂಗ್ ಮೇಲೆ ಹಚ್ಬೇಕು. ಮೂಗೊಳಗೆ ಹೊಟ್ಟಾಯ್ತು ಅವ್ರಿಗೆ. Pretty quick. ಇದನ್ನು ವರ್ಕೌಟ್ ಅನ್ಕೊಂಡಿದ್ದೀರಾ? ವರ್ಕೌಟ್ ತರ ಮಾಡ್ತಾ ಇದ್ದೀರಾ? ವರ್ಕೌಟ್ ತರ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಹಾ. ಇವರು. ಅದು ಹಾ ಅಯ್ಯಯ್ಯೋ ಇದಾಟ ನಾನು ಕಷ್ಟಪಟ್ಟು ರೆಡಿ ಮಾಡಿದ್ದೀನಲ್ಲ, ಇವ್ರು ದಿನ ಆಡೋ ಥರ ಆಡ್ತಾ ಇದ್ದಾರಲ್ಲ. ಮಾಡ್ತೀನಿ. ನನಗೆ ಯಾಕೋ ಮುಂಚೆನೆ ಲೀಕ್ ಆಗಿದ್ಯಾ ಗೇಮು ಅಂತ. ಅದೇ ಅನ್ನಿಸ್ತಾ ಇದೆ, ನನಗೂ ಹಂಗೆ ಅನ್ನಿಸ್ತಾ ಇದೆ. ಶ್ವೇತಾ, ಡಬಲ್ ಎಲ್ಲ ಮಾಡ್ತಾ ಇದಾರಪ್ಪ. ಇದ್ರ ನೆಕ್ಸ್ಟ್ ಲೇಯರ್ ಆಟ ಆಡಿಸ್ತೀನಿ ನೋಡಿ. ಶ್ವೇತಾ, ಈ ಅದೃಷ್ಟ ಯಾರಿಗೆ ಸಿಗುತ್ತೆ ಶ್ವೇತಾ? ಅವ್ರ ಮೂಗಲ್ ತಂದು ಹಾಕಿದ್ನ ನೋಡ್ಕೊಂಡು ನಿಂತ್ಕೊಳ್ಳೋದು. ಒಂಬತ್ತು, 8, 7, 6, 5, 4, 3, 2, 1. ಈಗ ಎಷ್ಟು ಅಂತ ಕೌಂಟ್ ಮಾಡುವಂತ ಸಮಯ? 3, 3, 6, 3, 9, 3, 12, 13, 14, 15, 16. 16. ಸೂಪರ್. ಈ ಒಂದು ಅಂಟಂಟ ಆಟನ ಗೆದ್ದಿರೋರು ಯಾರು? ಸೋಫಾ ಮೇಲೆ ಜಾಸ್ತಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡೋ ಅಂತ ಜೋಡಿ ನಯನ ಹಾಗೂ ಸುಹಾಸ್.